Hello, Jai Hind everyone, and welcome to Karnataka Coaching Center, Belgavi. Okay, so this is the mathematics class. English medium ಮತ್ತು ಕನ್ನಡ medium ಎರಡು mediumದಲ್ಲಿ will be learning this session here. Let's start with this question of today. Cost price of 6 pen is same as selling price of 5 pen. Find the profit or loss percentage. Okay, 6 ಪೆನ್ನುಗಳ ಬೆಲೆಯ ಇದು 5 ಪೆನ್ಗಳ ಮಾರಾಟ ಬೆಲೆಯ ಸಮಾನಾಗಿದೆ. ಸೊ ಈ ಕೇಸ್ದಲ್ಲಿ ಹೇಳಬೇಕು ಲಾಭ ನಷ್ಟ ಶೇಕಡ ಎಷ್ಟಿದೆ. ಸೊ ಈ ರೀತಿ ಕ್ವಶನ್ಸ್ ಅಂದ್ರೆ ಎಲ್ಲ ಎಕ್ಸಾಮ್ಸ್ SSC ಓಕೆ ಮತ್ತು ಡಿಫೆನ್ಸ್ ರೈಲ್ವೇಸ್ ಅಂಡ್ ಡಿಫರೆಂಟ್ ಟೈಪ್ ಆಫ್ ಎಕ್ಸಾಮಿನೇಷನ್ಸ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು. ಸೊ ಕಾಸ್ಟ್ ಪ್ರೈಸ್ ಆಫ್ 6 ಪೆನ್ ನೋಡ್ರಿ ಈ ರೀತಿ ಬರೀರಿ ನೀವು. ಕಾಸ್ಟ್ ಪ್ರೈಸ್ CP ಆಫ್ 6 ಪೆನ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 5 ಪೆನ್. ಅಂದ್ರೆ 5 ಪೆನ್ ಮಾರಾಟ ಬೆಲೆ ಇದು ಇಬ್ಬರು ಏನಿದೆ ಸಮಾನಿದೆ. ಈ ಕೇಸ್ದಲ್ಲಿ ಹೇಳಬೇಕು ಲಾಸ್ ಪ್ರಾಫಿಟ್ ಎಷ್ಟಾಗಿದೆ. ಸಿಂಪಲ್ ಬರೀ 10 ಸೆಕೆಂಡ್ಸ್ ಅಲ್ಲಿ ಮಾಡಬಹುದು ನೀವು. CP ಬರೀರಿಲ್ಲೇ, ಈ ಕಡೆ SP ಬರೀರಿ. CP ರೇಷಿಯೋ SP. ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಚೇಂಜ್ ದ ವ್ಯಾಲ್ಯೂ. 5 SP ಜೊತೆ ಇದೆ, ಇಲ್ಲಿ ಬರೀರಿ. 6 CP ಜೊತೆ ಇದೆ, SP ಗೆ ಕೊಡ್ರಿ ಆ ಸಂಖ್ಯೆ. ಸೊ ರೇಷಿಯೋ ಆಫ್ CP ಟು SP ಇಸ್ 5:6. ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಇದು 1 ಪೆನ್ ಇದೆ, ಇದು 5 ರೂಪಾಯಿಗೆ 1 ಪೆನ್ ಇದೆ ಅಂದ್ರೆ ನೀವು ಎಷ್ಟಕ್ಕೆ ಸೆಲ್ ಮಾಡಿರಿ? 6 ರೂಪಾಯಿಗೆ ಸೆಲ್ ಮಾಡಿರಿ. ಈ ಕೇಸದಲ್ಲಿ ಏನಾಗಿದೆ ಅಂದ್ರೆ 1 ರೂಪಾಯಿ ನಮಗೆ ಲಾಭ ಆಗಿದೆ. 1 ರೂಪಾಯಿ ವಿ ಆರ್ ಗೆಟಿಂಗ್ ಪ್ರಾಫಿಟ್. 1 ರೂಪಾಯಿ ಇಸ್ ಅ ಪ್ರಾಫಿಟ್. ಮತ್ತು ಯಾವಾಗ ನಮ್ಗೆ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು? ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100, ಲಾಭ ಡಿವೈಡೆಡ್ ಬೈ ಕೊಂಡು ಬೆಲೆ ಇಂಟು 100. ಸೊ ಲಾಭ ಎಷ್ಟಾಗಿದೆ 1 ಡಿವೈಡೆಡ್ ಬೈ CP ವ್ಯಾಲ್ಯೂ ಎಷ್ಟಿದೆ 5 ಇಂಟು ಏನ್ ಬರೀರಿ 100 ಬರೀರಿ. ದಟ್ ಈಸ್ ಯುವರ್ ಆನ್ಸರ್ ಫಾರ್ ದ ಕ್ವಶನ್. 20% ಏನಾಗಿದೆ ಸರ್? ಪ್ರಾಫಿಟ್ ಆಗಿದೆ. ಆಪ್ಷನ್ ನಂಬರ್ 1 ಹೇಳಬೇಕು. ದಿಸ್ ಈಸ್ ದ ಈಸಿ ಕ್ವಶನ್. ಈ ರೀತಿ ನೀವು ಇದು ಕ್ವಶನ್ ಮಾಡಬೇಕು. ಐ ಹೋಪ್ ದಿಸ್ ಕ್ವಶನ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದೇ ರೀತಿ ಕ್ವಶನ್ ಸಬ್ ಎಕ್ಸ್ಟ್ರಾ ಕ್ವಶನ್ ನೋಡ್ರಿ. ಸಪೋಸ್ ದ ಕ್ವಶನ್ ಈಸ್ ಇಲ್ಲಿ ಸಪೋಸ್ ಕ್ವಶನ್ ಈಸ್ CP ಆಫ್ ಎಕ್ಸ್ಟ್ರಾ ಕ್ವಶನ್ CP ಆಫ್ 400 ಈಕ್ವಲ್ ಟು SP ಆಫ್ 300 ಇದೆ. ಓಕೆ, 400 ವಸ್ತು ಕೊಂಡ ಬೆಲೆ, ಇದು 300 ವಸ್ತುವ ಮಾರಾಟ ಬೆಲೆ ಇಬ್ಬರು ಸಮಾನ ಆಗಿದೆ. ಈ ಕೇಸದಲ್ಲಿ ಹೇಳಬೇಕು ಪ್ರಾಫಿಟ್ ಲಾಸ್ ಎಷ್ಟು ಪರ್ಸೆಂಟೇಜ್ ಇದೆ. ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್? ಸಿ ಹಿಯರ್ ಅಗೇನ್ ಐ ಆಮ್ ಟೆಲಿಂಗ್ ಯು. ಇಲ್ಲಿಂದ ಏನ್ ಮಾಡ್ರಿ? ಫಸ್ಟ್ ಆಫ್ ಆಲ್ ನೀವು ರೇಷಿಯೋ ಬರೀರಿ. ಯಾವ ರೇಷಿಯೋ ಬರೀಬೇಕು? CP ಮತ್ತು SP. ಓಕೆ, SP ಜೊತೆ ಏನಿದೆ ಸರ್ ಸಂಖ್ಯೆ 300, CP ಗೆ ಕೊಡ್ರಿ. ಆಮೇಲೆ CP ಜೊತೆ ಏನಿದೆ 400, SP ಗೆ ಕೊಡ್ರಿ. 300ರಿಂದ 400 ಫ್ರಮ್ 300 ಟು 400. ಸರ್ ಹಿಯರ್ ಆಲ್ಸೋ ವಿ ಆರ್ ಗೆಟಿಂಗ್ 100 rupees ಏನಾಗಿದೆ ಇಲ್ಲಿ ಪ್ರಾಫಿಟ್ ಆಗಿದೆ. ಸೊ 100 rupees ಇಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP 100 ಅಪಾನ್ 300 into 100 ಮಾಡಬೇಕು. ದಟ್ ಈಸ್ ಅವರ್ ಆನ್ಸರ್ ಫಾರ್ ದ ಕ್ವಶನ್. 0 ಕ್ಯಾನ್ಸಲ್, ದಿಸ್ 2 0 ಕ್ಯಾನ್ಸಲ್. 1/3 ಅಂದ್ರೆ ಸಿಂಪ್ಲಿಫೈ ಮಾಡ್ರಿ. ವಿಲ್ ಬಿ ಗೆಟಿಂಗ್ 33.33% as the answer for the question here. ಅರ್ಥ ಆಗಿದೆ? ಎಸ್. ಈ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಲಾಸ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಮಾರಾಟ ಬೆಲೆ ಕಡಿಮೆ, ಆ ಕೇಸ್ನಲ್ಲಿ ಲಾಸ್ ಆಗುತ್ತದೆ. ಓಕೆ, ಸೊ ಮಾರಾಟ ಬೆಲೆ ಸಪೋಸ್ ಇಲ್ಲಿ 300 ಇದೆ, ಇಲ್ಲಿ 200 ರೂಪಾಯಿ, ಆ ಕೇಸಲ್ಲಿ 100 rupees ಲಾಸ್ ಹೇಳಬೇಕು. ಲಾಸ್ ಫಾರ್ಮುಲಾ ಸೇಮ್, ಲಾಸ್ ಬೈ CP into 100. use it. Yes, this and one more thing announcement, from 12th August our new batch is going to start. 12th August 2024 SSC GD new batch, it will be starting. Okay, address is Shaniwar Court, Belgavi, Karnataka. Okay, and separate batches for Marathi, Hindi, Kannada and English medium students will be there. So if you are interested, you can join morning 9 to evening 5. This is our class schedule. If anyone is interested, you can come and join our classes. Moving ahead to the next question. Next question ಇದು ಏನಿದೆ ಡಿಸ್ಕೌಂಟ್ ಚಾಪ್ಟರ್ ಇಂದ. ಓಕೆ, mark price of an article is 60% more than the cost price. 20% discount is given. What is the profit percentage? ಒಂದು ವಸ್ತುವಿನ ಓಕೆ ಗುರುತು ಬೆಲೆ ಎಷ್ಟಿದೆ? ಆ ವೆಚ್ಚದ ಬೆಲೆಗಿಂತ 60% ಹೆಚ್ಚಿದೆ. 20% ರಿಯಾಯಿತಿ ನೀಡಿದ ಮೇಲೆ ಲಾಭ ಶೇಕಡ ಎಷ್ಟಾಗುತ್ತದೆ? ಸಿಂಪಲ್ ಕ್ವೆಶ್ಚನ್ ಇಸ್ ಆಸ್ಕ್ಡ್.
ಸೊ ಏನ್ ಮಾಡಬೇಕು ಫಸ್ಟ್ ಆಫ್ ಆಲ್, ಓಕೆ, ಎಂ ಪಿ ಬರೀರಿ. ಎಂ ಪಿ ಅಂದ್ರೆ ಮಾರ್ಕ್ಡ್ ಪ್ರೈಸ್, ಇಲ್ಲ ಸಿ ಪಿ ಬರೀರಿ, ಕೊಂಡ ಬೆಲೆ ಎಷ್ಟಿದೆ. ಆಮೇಲೆ ನೋಡ್ರಿ, ಯಾವಾಗೂ ಫಸ್ಟ್ ಸಿ ಪಿ ಬರೀರಿ, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಈ ಟೈಪ್ ಆಫ್ ಕ್ವಶನ್ ಎಂ ಪಿ ಬರೀರಿ, ಆಮೇಲೆ ಏನ್ ಎಸ್ ಪಿ ಬರೀಬೇಕು. ಸಿ ಪಿ ಅಂದ್ರೆ ಕೊಂಡ ಬೆಲೆ, ಆಮೇಲೆ ಇದು ನಮೂದಿದ ಬೆಲೆ ಮಾರ್ಕ್ ಪ್ರೈಸ್, ಅಂಡ್ ದಿಸ್ ಇಸ್ ದ ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್. ಸೊ ಸ್ಟಾರ್ಟಿಂಗ್ ಪ್ರೈಸ್ ಗೊತ್ತಿಲ್ಲ ಸರ್, ಏನು ಕೊಟ್ಟಿಲ್ಲ, ಅಲ್ಲಿ ಏನು ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ರೈಟ್ 100 rupees. ಸ್ಟಾರ್ಟಿಂಗ್ ನಂಬರ್ ಯು ಹ್ಯಾವ್ ಟು ರೈಟ್ 100, ಅಂದ್ರೆ 100 ರೂಪಾಯಿದ ವಸ್ತು. ಆಮೇಲೆ ನೋಡ್ರಿ ಏನಿದೆ, ಫಸ್ಟ್ ಏನ್ ಮಾಡ್ತಾರ ಶಾಪ್ಕೀಪರ್, 60% ಆ ಪ್ರೈಸ್ he will increase it. The price of the article is increased by 60%. ಇಲ್ಲಿಂದ 60% ಜಾಸ್ತಿ ಮಾಡ್ರಿ, ಎಷ್ಟಾಗುತ್ತದೆ, 160 ಆಗುತ್ತದೆ. 60% ಏನಾಗಿದೆ, ಪ್ಲಸ್ ಮಾಡಿದೆ ನೀವು. ಎಷ್ಟಾಗಿದೆ ಮೇಲೆ ನೆಕ್ಸ್ಟ್ ಏನಿದೆ ನೋಡ್ರಿ, 20% ಡಿಸ್ಕೌಂಟ್ ಇಸ್ ಗಿವನ್, 20% ರಿಯಾಯಿತಿ ನೀಡುತ್ತದೆ. ರಿಯಾಯಿತಿ ಅಂದ್ರೆ ಈ ಪ್ರೈಸ್ ಮೇಲೆ ನಿಮ್ಗೂ ಪ್ರೊವೈಡ್ ಮಾಡ್ತಾರೆ ಶಾಪ್ಕರ್, ಈ ಪ್ರೈಸ್ ಮೇಲೆ ಇಲ್ಲ. ಓಕೆ, ಎಂ ಆರ್ ಪಿ ಮೇಲೆ ಕೊಡ್ತಾರೆ. ಇದು ಎಷ್ಟಿತ್ತು ಸರ್, 20%. ಡಿಸ್ಕೌಂಟ್ ಅಂದ್ರೆ ಯಾವಾಗೂ ಮೈನಸ್. ಈಗ 20% ಅಂದ್ರೆ 20 ಇಲ್ಲ ನೋಡ್ರಿ, ಈ ಸಂಖ್ಯೆಯ 160, ಈ ಸಂಖ್ಯೆಯ 20% ಅಂದ್ರೆ 20 ಇಲ್ಲ, ಎಷ್ಟ್ರಿ ಮತ್ತು 32 ಆಗುತ್ತದೆ. ಎಷ್ಟಾಗುತ್ತದೆ, 32 ರೂಪಾಯಿ ಆಗುತ್ತದೆ. ಹೆಂಗ್ರಿ ಸರ್, 32 ಎಲ್ಲಿಂದ ಬಂದಿದೆ ನಿಮ್ದು ಕ್ವಶನ್? ಇದು 32 ಸರ್ ಹೇಳಿರಿ ನೀವು, ಎಲ್ಲಿಂದ ಬಂದಿದೆ? 20% ಫೈಂಡ್ ಮಾಡ್ರಿ ಈ ಸಂಖ್ಯೆಯ. 160 ಈ ಸಂಖ್ಯೆಯ 20% ಎಷ್ಟಾಗುತ್ತದೆ ನೋಡ್ರಿ, 0 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್, 16 2 ಎಷ್ಟ್ರಿ, 32. ಅದಕ್ಕಾಗಿ 32 ಮೈನಸ್ ಮಾಡಬೇಕು, 32. 160 ಮೈನಸ್ 32 ಮಾಡ್ರಿ, 128 ರೂಪಿ. ದಿಸ್ ಇಸ್ ದ ಫೈನಲ್ ಸೆಲ್ಲಿಂಗ್ ಪ್ರೈಸ್, ಮಾರಾಟ ಬೆಲೆ ಎಷ್ಟಾಗಿದೆ, 128. ನನಗೆ ಹೇಳ್ರಿ, ಆ ಶಾಪ್ ಕೀಪರ್ ವಸ್ತು 100 ರೂಪಾಯಿಗೆ ಪರ್ಚೇಸ್ ಮಾಡಾರ್, ಆಮೇಲೆ 128ಕ್ಕೆ ಮಾರಾಟ ಮಾಡುತ್ತಾನೆ, ಅವರಿಗೆ ಎಷ್ಟು ಲಾಭ ಆಗಿದೆ, ಇಲ್ಲಿಂದ ಇಲ್ಲಿ ನೋಡಬೇಕು. ಹೌ ಮಚ್ ಪ್ರಾಫಿಟ್ ಹಿ ಇಸ್ ಗೆಟಿಂಗ್ ಫ್ರಮ್ ಹಿಯರ್ ಟು ಹಿಯರ್, ಯು ಹ್ಯಾವ್ ಟು ಸಿ 28% profit. That is the answer for the question. Okay, 28% profit, option number 1. This is how you have to do the question. First price ಹೆಚ್ಚು ಮಾಡ್ರಿ, ಆಮೇಲೆ ಡಿಸ್ಕೌಂಟ್ ಕೊಡ್ರಿ, and ಇಲ್ಲಿಂದ ಇಲ್ಲೇ ನೋಡ್ರಿ ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ, you have to calculate. Moving ahead to the next. And if you're understanding the class, and if you're new to the channel, subscribe ಮಾಡ್ರಿ our channel. Yes, and yes, you can hit that like button, and comment box ಅಲ್ಲಿ you can just write your opinion about this class. What is the curved surface area of a cylinder having radius of a base as 70 and height 14 centimeter? Okay, ಏನಿದೆ, ಇದು ಬೇಸ್ ಇಲ್ಲ, ಇದು ಸ್ವಲ್ಪ ಕನ್ನಡದಲ್ಲಿ ಪ್ರಾಬ್ಲಮ್ ಆಗಿದೆ, ಮತ್ತೆ ನೋ ಪ್ರಾಬ್ಲಮ್. ಓಕೆ, ಬೇಸ್ ಇಲ್ಲೇ ನೋಡ್ರಿ, ಸಿಲಿಂಡರ್ ಅಂದ್ರೆ ಇದು ಸಿಲಿಂಡರ್ ಇದೆ ಒಂದು. ಓಕೆ, ದಿಸ್ ಇಸ್ ಅ ಸಿಲಿಂಡರ್. ಇದು ಬೇಸ್ ಎಷ್ಟಿದೆ, ಇದು ಬೇಸ್ ರೇಡಿಯಸ್ ಎಷ್ಟಿದೆ, ರೇಡಿಯಸ್ 70 ಸೆಂಟಿಮೀಟರ್ ಇದೆ, 70 ಸೆಂಟಿಮೀಟರ್. ಅಂಡ್ ಹೈಟ್ 14 ಸೆಂಟಿಮೀಟರ್. ಅಸ್ಯೂಮ್ ಮಾಡ್ರಿ, ಇದು ಎಷ್ಟಿದೆ, 14 ಸೆಂಟಿಮೀಟರ್ ಇದೆ. ಏನ್ ಹೇಳ್ಬೇಕು ಇಲ್ಲಿಂದ, ವಿಸ್ತೀರ್ಣ ಹೇಳಬೇಕು. ಮೆಲ್ಕೆ ವಿಸ್ತೀರ್ಣ ಎಷ್ಟಿದೆ, ಕರ್ಡ್ ಸರ್ಫೇಸ್ ಏರಿಯಾ, ಸಿ ಎಸ್ ಎ ಫಾರ್ಮುಲಾ ಬೈ ಹಟ್ ಮಾಡ್ರಿ, ಬೈ. ಓಕೆ, ಏನಿದೆ ಸರ್, ಓಕೆ, ಸಿ ಎಸ್ ಎ ಅಂದ್ರೆ ದಿಸ್. ಓಕೆ, 2 pi r 2 pi r 2 pi r, ಎಷ್ಟು ಸಲ h ಟೈಮ್ಸ್ 2 pi r h. ಇದು ಏನಿದೆ, ದಿಸ್ ಇಸ್ ದ ಫಾರ್ಮುಲಾ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಇದು ನಿಮ್ಗೆ ಗೊತ್ತಿರಬೇಕು. ಕಮ್ ಆನ್ ಎವ್ರಿವನ್, ರೈಟ್ ಡೌನ್ ದಿಸ್. 2 into pi ವ್ಯಾಲ್ಯೂ ಗೊತ್ತಿದೆ ಎಲ್ಲರಿಗೆ, 22 divided by 7. ರೇಡಿಯಸ್ ಅಂದ್ರೆ ತ್ರಿಜ್ಯ ಎಷ್ಟಿದೆ ಸರ್, ರೇಡಿಯಸ್ 70 ಸೆಂಟಿಮೀಟರ್ ಬರೀರಿದೆ, 70 ಸೆಂಟಿಮೀಟರ್. ಆಮೇಲೆ ಹೈಟ್ ಬರೀರಿ, ಎಷ್ಟಿದೆ ಹೈಟ್, 14 ಸೆಂಟಿಮೀಟರ್, 14 ಬರೀರಿ. 7 1s are 7, and you can cancel this also, 7 10s are 70. ಎಲ್ಲಾ ಸಂಖ್ಯೆ ಗುಣಾಕಾರ ಮಾಡ್ರಿ, ಆನ್ಸರ್ ನಿಮ್ಗೆ ಸಿಗುತ್ತದೆ. ನೋಡ್ರಿ ಎಷ್ಟಾಗುತ್ತದೆ, 22 2s are 44. ಓಕೆ, 44 ಆಗಿದೆ. ಆಮೇಲೆ 10 into 14 ಎಷ್ಟಾಗಿದೆ, 140 ಆಗಿದೆ. 14 ಟೇಬಲ್ ಎಲ್ಲರಿಗೆ ಗೊತ್ತಿರಬೇಕು. 14 ಟೇಬಲ್ ಎಷ್ಟು, ಓಕೆ, ಫಸ್ಟ್ 0 ಬರೀರಿ. 14 4s are 56, 56. 14 4s are 56 plus 5 61 ಆಗಿದೆ. ಇದು 61, 6160. ಆನ್ಸರ್ 6160. Yes, option number 1. That's the answer for the question. Simple. So mensuration 2D and 3D ಈ ಟಾಪಿಕ್ ದಲ್ಲಿ ಏನ್ ಮಾಡ್ರಿ, ಫಾರ್ ಯುವರ್ ರೈಲ್ವೆ ಎಕ್ಸಾಮಿನೇಷನ್, ಅಪ್ಕಮಿಂಗ್ SSC ಎಕ್ಸಾಮಿನೇಷನ್ ಸಲುವಾಗಿ ಬೈ ಹಾರ್ಟ್ ಮಾಡ್ರಿ ಇನ್
ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಷನ್ ಇದೆ ಮತ್ತು ಏನಿಲ್ಲ ಇದೆ ಕ್ವಶನ್ ಅಲ್ಲಿ. ದಿಸ್ ವಾಸ್ ದ ಪ್ರೀವಿಯಸ್ ಕ್ವಶನ್ ಆಫ್ ಒನ್ ಆಫ್ ದ SSC. ಓಕೆ, SSC GD ಪ್ರೀವಿಯಸ್ ಇಯರ್ ಕ್ವಶನ್ ದಟ್ ವಾಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್. ಈ ಟಾಪಿಕ್ ಅಂದ್ರೆ ಟ್ರೈನ್ಸ್ ಟಾಪಿಕ್. ಲೆಂತ್ ಆಫ್ ಅ ಟ್ರೈನ್ ಇಸ್ 384 ಮೀಟರ್. 384 ಮೀಟರ್ ಉದ್ದದ ರೈಲು 12 ಸೆಕೆಂಡ್ಗಳಲ್ಲಿ ವಿದ್ಯುತ್ ಕಂಬವನ್ನು ದಾಟುತ್ತದೆ. ಇಟ್ ಕ್ರಾಸಸ್ ಎಲೆಕ್ಟ್ರಿಕ್ ಪೋಲ್ ಇನ್ ಹೌ ಮೆನಿ ಸೆಕೆಂಡ್ಸ್? 12 ಸೆಕೆಂಡ್ಸ್. ಎಸ್, ದಟ್ ಈಸ್ ಗಿವನ್. ಆಮೇಲೆ ಏನಿದೆ ನೋಡ್ರಿ, ಮತ್ತು 12 ಸೆಕೆಂಡ್ಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಅದೇ ಉದ್ದದ ಮತ್ತೊಂದು ರೈಲುವನ್ನು ದಾಟುತ್ತದೆ. ಇಟ್ ಕ್ರಾಸಸ್ ಅನದರ್ ಟ್ರೈನ್ ಕಮಿಂಗ್ ಅಪೋಸಿಟ್ ಡೈರೆಕ್ಷನ್ ಇನ್ ಹೌ ಮಚ್ ಟೈಮ್? 12 ಸೆಕೆಂಡ್ಸ್. ಎರಡನೇ ರೈಲ್ವಿನ ವೇಗ ಎಷ್ಟಿದೆ? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಸೆಕೆಂಡ್ ಟ್ರೈನ್? ದಟ್ ಈಸ್ ಆಸ್ಕ್ಡ್ ಇನ್ ದ ಕ್ವಶನ್. ನೋಡ್ರಿ, ಏನ್ ಮಾಡ್ರಿ, ಈ ರೀತಿ ಕ್ವಶನ್ಸ್ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಅಷ್ಟೇ ಡಿಕೋಡ್ ಮಾಡ್ರಿ. ನೋಡ್ರಿ, ಫಸ್ಟ್ ಸೆಂಟೆನ್ಸ್ ಅಷ್ಟೇ ನೋಡ್ರಿ. ಇಲ್ಲಿಂದ ಇಲ್ಲಿ ಮಠ, ಇಲ್ಲಿ ಮಠ, ಇದು ಒಂದು ಪಾರ್ಟ್ ಇದೆ. ಇದು ಫಸ್ಟ್ ಸಾಲ್ವ್ ಮಾಡ್ರಿ. ಇದು ಫಸ್ಟ್ ಪಾರ್ಟ್ ನಂಬರ್ 1 ಫಸ್ಟ್ ಸಾಲ್ವ್ ಮಾಡ್ರಿ. 384 ಮೀಟರ್ ಉದ್ದದ ನೋಡ್ರಿ. ಫಾರ್ ಯುವರ್ ರೆಫರೆನ್ಸ್ ಐ ಆಮ್ ಡ್ರಾಯಿಂಗ್ ದ ಡಯಾಗ್ರಾಮ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ, ಇದು ಒಂದು ಟ್ರೈನ್ ಇದೆ ಮತ್ತು ಇದು ಒಂದು ಪೋಲ್ ಇದೆ. ಆ ಪೋಲ್ಗೆ ಬೇಸಿಕಲಿ ಕ್ರಾಸ್ ಮಾಡಬೇಕು, ದಾಟಬೇಕು. ಸೊ ಲೆಂತ್ ಆಫ್ ದ ಟ್ರೈನ್ ಎಷ್ಟು ಕೊಟ್ಟರಲ್ಲಿ? 384 ಮೀಟರ್. ನಿಮ್ಗೂ ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಇದು ಯೂಸ್ ಮಾಡ್ರಿ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಯಾವುದೇ ಫಾರ್ಮುಲಾ ಯೂಸ್ ಮಾಡಿ, ಆನ್ಸರ್ ವಿಲ್ ಕಮ್. ಡಿಸ್ಟೆನ್ಸ್ ಎಷ್ಟಿದೆ? 384. ಸೊ ಬರೀರಿ 384. ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ, ಎಕ್ಸ್ ಬರೀರಿ, ಬೇಕಾದ್ರೆ ಎಸ್ ಬರೀರಿ. ಟೈಮಿಂಗ್ ಎಷ್ಟಿದೆ? ಟೈಮಿಂಗ್ ಇದೆ 12 ಸೆಕೆಂಡ್ಸ್. 12 ಸೆಕೆಂಡ್ಸ್. ಸೊ ಇಲ್ಲಿಂದ ಏನು ಸಿಗುತ್ತೆ ನಿಮ್ಗೆ ನೋಡ್ರಿ, ಟ್ರೈನ್ ಕ್ರಾಸಿಂಗ್ ದ ಪೋಲ್ ಅಂದ್ರೆ ಯು ಕ್ಯಾನ್ ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಸ್ಪೀಡ್ ಆಫ್ ದ ಟ್ರೈನ್ ಫೈಂಡ್ ಮಾಡೋದು ನೋಡ್ರಿ. 12 ಒಂದೇ 12, ಇಲ್ಲಿಂದ ಆ ಸಂಖ್ಯೆಗೆ ಕ್ಯಾನ್ಸಲ್ ಮಾಡ್ರಿ. 12 ಒಂದೇ 12, 12 ಮೂರ್ಲೆ 36, 2 ಕ್ಯಾರಿ 12, 2ಲೆ 24. ಸೊ 12 2s are 24. 12 2s are 24. ಸೊ ಎಷ್ಟಾಗಿದೆ ಇದು? 32. 32 ಅಂದ್ರೆ ಏನ್ರಿ? ಸ್ಪೀಡ್ ಆಫ್ ದ ಟ್ರೈನ್. ಸೊ ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟಾಗಿದೆ ಇಲ್ಲಿಂದ? 32 ಮೀಟರ್ ಪರ್ ಸೆಕೆಂಡ್. ಬಟ್ ಅದು ಕ್ವಶನ್ ಇಲ್ಲ. ಓಕೆ, ಇದು ರೈಲಿನ ವೇಗ, ಇದು ಟ್ರೈನ್ ಸ್ಪೀಡ್. ಇದು ಕ್ವಶನ್ ಏನಿದೆ ನೋಡ್ರಿ, 12 ಸೆಕೆಂಡ್ಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಅದೇ ಉದ್ದದ ಮತ್ತೊಂದು ಟ್ರೈನ್ಗೆ ದಾಟಬೇಕು. ಇದು ಸೆಕೆಂಡ್ ಪಾರ್ಟ್ಗೆ ಬರೀ. ಈಗ ಸೆಕೆಂಡ್ ಪಾರ್ಟ್ ಏನಿದೆ ನೋಡ್ರಿ. ವಾಟ್ ಈಸ್ ದ ಸೆಕೆಂಡ್ ಪಾರ್ಟ್? ಪಾರ್ಟ್ ನಂಬರ್ 2. ಪಾರ್ಟ್ ನಂಬರ್ 2 ದಲ್ಲಿ ಏನಾಗಿದೆ ಇದು ಸ್ಟೋರಿ? ಇದು ಒಂದು ಫಸ್ಟ್ ಟ್ರೈನ್, ಇದು ಎರಡನೇ ಟ್ರೈನ್. ಓಕೆ, ದೇ ಆರ್ ಆಫ್ ಸೇಮ್ ಲೆಂತ್. ನೋಡ್ರಿ, ದೇ ಆರ್ ಆಫ್ ಸೇಮ್ ಲೆಂತ್ ಅಂದ್ರೆ 384. ಈ ಟ್ರೈನ್ 384 ಇದೆ. ದಿಸ್ ಟ್ರೈನ್ ಇಸ್ ಆಲ್ಸೋ 384. ಎಕ್ಸಾಮ್ ನಲ್ಲಿ ಅವಶ್ಯಕತೆ ಇಲ್ಲ ಡಯಾಗ್ರಾಮ್, ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ಮುಲಾ ಸೇಮ್ ಬರೀರಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಬರೀ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಯಾವಾಗೂ ನೀವು ನೋಡ್ತೀರಿ ಎರಡು ಟ್ರೈನ್ಸ್ ಆರ್ ದೇರ್ ಆರ್ 2 ಟ್ರೈನ್ಸ್. ಆ ಕೇಸ್ನಲ್ಲಿ ಆ ಎರಡು ಟ್ರೈನ್ಸ್ ಪ್ಲಸ್ ಮಾಡ್ರಿ. ಅಂದ್ರೆ ಲೆಂತ್ ಆಫ್ ಟ್ರೈನ್, ಡಿಸ್ಟೆನ್ಸ್ ಅಂದ್ರೆ ಟ್ರೈನ್ 1 ಪ್ಲಸ್ ಟ್ರೈನ್ 2. ಡಿಸ್ಟೆನ್ಸ್ ಅಂದ್ರೆ ಏನ್ರಿ? T1 ಪ್ಲಸ್ T2. ಸೊ T1 ಪ್ಲಸ್ T2 384 ಪ್ಲಸ್ 384 ಎಷ್ಟಾಗುತ್ತದೆ? ಪ್ಲಸ್ ಮಾಡ್ರಿ. ಇದು 4 4 ಎಷ್ಟಾಗಿದೆ ಸರ್? 8 ಆಗಿದೆ. 8 ಪ್ಲಸ್ 8 16 ಆಗಿದೆ. ಇದು 3 ಪ್ಲಸ್ 3 6, 6 ಪ್ಲಸ್ 1 ಇದು 7 ಆಗಿದೆ. ಇದು 768. ಸ್ಪೀಡ್ ಎಷ್ಟಿದೆ ನಿಮ್ದು ಕ್ವಶನ್? ಈಗ ಯಾವಾಗೂ ಎರಡು ಸ್ಪೀಡ್, ಎರಡು ಟ್ರೈನ್ಸ್ ಅಂದ್ರೆ ಎರಡು ಸ್ಪೀಡ್ಸ್. ಯಾವಾಗೂ 2 ಸ್ಪೀಡ್ಸ್ ನೋಡ್ತೀರಿ ನೀವು. ವೆನ್ ಎವರ್ ಯು ಸಿ 2 ಸ್ಪೀಡ್ಸ್, ಆ ಕೇಸ್ದಲ್ಲಿ ರಿಲೇಟಿವ್ ಸ್ಪೀಡ್ ವೆಲ್ಕಮ್. ಯಾವ ಸ್ಪೀಡ್ ಬರಬೇಕು? ರಿಲೇಟಿವ್. ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಕೇಸ್ನಲ್ಲಿ ಆ ಸ್ಪೀಡ್ಸ್ಗೆ ಪ್ಲಸ್ ಮಾಡ್ರಿ. ಓಕೆ, 1 ಮಿನಿಟ್, ಇದು ಸ್ವಲ್ಪ ಇರೇಸ್ ಆಗಿದೆ. 4 ಪ್ಲಸ್ 4 8, 8 8 16, 768. ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸ್ಪೀಡ್ಗೆ ಪ್ಲಸ್ ಮಾಡಬೇಕು. ಸೆಕೆಂಡ್ ಟ್ರೈನ್ ಸ್ಪೀಡ್ ಗೊತ್ತಿಲ್ಲ. ಸೆಕೆಂಡ್ ಟ್ರೈನ್ ಸ್ಪೀಡ್ ನಮಗೆ ಗೊತ್ತಿಲ್ಲ ನೋಡ್ರಿ. ಎರಡನೇ ರೈಲ್ವಿನ ವೇಗ ಎಷ್ಟು ಗೊತ್ತಿಲ್ಲ. ಬಟ್ ಫಸ್ಟ್ ಟ್ರೈನ್ ನಮಗೆ ಗೊತ್ತಿದೆ ಸರ್. ಇದು ಎಷ್ಟಿದೆ? 32 ಇದೆ. ಫಸ್ಟ್ ಟ್ರೈನ್ ಎಷ್ಟಿದೆ ಸರ್? 32 ಇದೆ. ಆಮೇಲೆ ಎರಡನೇ ಟ್ರೈನ್ ಗೊತ್ತಿಲ್ಲ. ಬಟ್ ಸ್ಪೀಡ್ ಏನ್ ಮಾಡಬೇಕು? S1 ಪ್ಲಸ್ S2 ಮಾಡಬೇಕು. ಸ್ಪೀಡ್ ಪ್ಲಸ್ ಮಾಡಬೇಕು. ಎರಡನೇ ಟ್ರೈನ್ ಗೊತ್ತಿಲ್ಲ ಅಂದ್ರೆ ಎಕ್ಸ್ ಬರೀರಿ ಅಷ್ಟೇ. ಸ್ಪೀಡ್ 1 32, ಎರಡನೇ ಟ್ರೈನ್ ಗೊತ್ತಿಲ್ಲ, ಅದಕ್ಕಾಗಿ ಎಕ್ಸ್ ಬರೀರಿ. ಟೈಮಿಂಗ್ ಎಷ್ಟು? 12 ಸೆಕೆಂಡ್ ಅಲ್ಲಿ ದಾಟುತ್ತದೆ. ಬರೀ ಸಿಂಪ್ಲಿಫೈ ಮಾಡ್ರಿ ಇದು ಪಾರ್ಟ್. ಓಕೆ, 12ರಿಂದ ಈ ಸಂಖ್ಯೆಗೆ ಭಾಗಾಕಾರ ಮಾಡ್ರಿ. 12 ಸಂಖ್ಯೆಯಿಂದ ಈ ಸಂಖ್ಯೆಗೆ ಭಾಗಾಕಾರ ಮಾಡ್ರಿ. ನೋಡ್ರಿ, 12 1s are 12, 12 6s are 72, 4 ಕ್ಯಾರಿ ಬರೀರಿ,
12 4s are 48. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ ನೀವು? ಯು ನೋ ಎವ್ರಿ ಒನ್ ನೋಸ್ ದಿಸ್, ಹೌ ಟು ಸಿಂಪ್ಲಿಫೈ ದ ಥಿಂಗ್ಸ್ ಹಿಯರ್. ನೋಡ್ರಿ, ಎಕ್ಸ್ ಅಲ್ಲಿಡ್ರಿ, ಈ ಸಂಖ್ಯೆಗೆ ಈ ಕಡೆ ಹಾಕ್ರಿ. ಸೊ ಎಷ್ಟಾಗುತ್ತದೆ? 64 ಮೈನಸ್ 32 ಆಗುತ್ತದೆ. ಅಂಡ್ 64 ಮೈನಸ್ 32 ಅಂದ್ರೆ ಎಲ್ಲರಿಗೆ ಗೊತ್ತಿದೆ ಆನ್ಸರ್ 32. ಸೊ ಆನ್ಸರ್ ಫಾರ್ ದ ಕ್ವಶನ್, ಸೆಕೆಂಡ್ ಟ್ರೈನ್ ಈಸ್ ಆಲ್ಸೋ 32 ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಟ್ರೈನ್ ಸ್ಪೀಡ್ ಎಷ್ಟಿದೆ? 32 ಮೀಟರ್ ಪರ್ ಸೆಕೆಂಡ್. ಎಸ್, speed is equal to distance by timing. A formula you can use if you want, no problem in that. You can use any formula, ಯಾವುದೇ ಫಾರ್ಮುಲಾ ಯೂಸ್ ಮಾಡಿ. ಫಸ್ಟ್ ಸೆಂಟೆನ್ಸ್ ನಂತ ಸ್ಪೀಡ್ ಆಫ್ ದ ಫಸ್ಟ್ ಟ್ರೈನ್ ಫೈಂಡ್ ಮಾಡ್ರಿ. ಎರಡನೇ ಕೇಸ್ನಲ್ಲಿ ಮತ್ತದು ಡಿಸ್ಟೆನ್ಸ್ ಸ್ಪೀಡ್ ಫಾರ್ಮುಲಾ ಸಬ್ಸ್ಟಿಟ್ಯೂಟೆಡ್, ಅಂಡ್ ದೆನ್ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಪ್ಲಸ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಮೈನಸ್ ಮಾಡಬೇಕು. ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್. ಅಂಡ್ ಸಾಲ್ವ್ ದಿಸ್ ಕ್ವೆಶ್ಚನ್ ಹಿಯರ್. ನೆಕ್ಸ್ಟ್, average of all the prime numbers between 30 before 32. ಓಕೆ, 32 ರ ಮೊದಲು ಎಲ್ಲ ಅವಿಭಾಜ್ಯ ಸಂಖ್ಯೆಯ ಸರಾಸರಿ ಎಷ್ಟಿದೆ? ಯಾವ್ಯಾವ ಸರಾಸರಿ ನೋಡ್ರಿ, ಯಾವ್ಯಾವ ಸಂಖ್ಯೆ? ಫಸ್ಟ್ ಅಂದ್ರೆ 2, 3, ಓಕೆ, 5, 7, 11, 13, ಓಕೆ, 17, 19 ಇದೆ, ನೆಕ್ಸ್ಟ್ 23 ಇದೆ, ನೆಕ್ಸ್ಟ್ 29 ಇದೆ, 31. ಕರೆಕ್ಟ್? ಇಷ್ಟಾಗಿದೆ ಎಲ್ಲ ಪ್ರೈಮ್ ನಂಬರ್ಸ್ ಕವರ್. ಎಸ್, ಸಮ್ ಸ್ಟೂಡೆಂಟ್ಸ್ ಆರ್ ದೇರ್ ವಿತ್ ಮೀ ಟುಡೇ. 2, 3, 5, 7. ಸೊ ದೀಸ್ ಆರ್ ಆಲ್ ಪ್ರೈಮ್ ನಂಬರ್ಸ್ ಬಿಫೋರ್ 32. ಆವರೇಜ್ ಅಂದ್ರೆ ಗೊತ್ತಿದೆ ಎಲ್ಲರಿಗೆ. ಆವರೇಜ್ ಇಸ್ ಈಕ್ವಲ್ ಟು ಎಲ್ಲ ಸಂಖ್ಯೆ ಪ್ಲಸ್ ಮಾಡಬೇಕು, ಎಲ್ಲ ಸಂಖ್ಯೆ ಪ್ಲಸ್ ಮಾಡಬೇಕು, ಎಲ್ಲ ಸಂಖ್ಯೆಯ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಎಷ್ಟಾಗಿದೆ ಸಮ್ ಪ್ಲಸ್ ಮಾಡೋದು ನೋಡ್ರಿ. 2 + 3 5, 5 5 10, 17, 17 + 11 28, ठीक है, 28 + 13 that is 41, 41 + 17 ಎಷ್ಟಾಗಿದೆ? ಇದು 40, 50, 57, 58 ಆಗಿದೆ. 58 + 19, 58, 68, 78, 77, 77 + 23 100, 129, 160, 160 ಆಗಿದೆ. ಓಕೆ, ಎಲ್ಲ ಸಂಖ್ಯೆಯ ಮೊತ್ತ. ಟೋಟಲ್ ಸಂಖ್ಯೆ ಎಷ್ಟು? 1, 2, 3, 4, 5 ಎಷ್ಟಾಗಿದೆ? 1, 2, 3, 4, 5, 6, 7, 8, 9, 10, 11. 11 ರಿಂದ ಭಾಗಾಕಾರ ಮಾಡಿ. ಕಮ್ ಆನ್, ಈಸಿ ಕ್ವೆಶ್ಚನ್. 11 1s are 11, 11 1s are 11. ಆಮೇಲೆ 5 ಬರೀರಿ. 11 4s are 44, 6 ಕ್ಯಾರಿ ಪಾಯಿಂಟ್ ಕೊಡ್ರಿ. 11 5s are 55, 14.5 ನಮ್ದು ಆನ್ಸರ್. ಎಸ್, ಫಸ್ಟ್ ಆನ್ಸರ್ ಇಸ್ ಫಾರ್ ದ ಕ್ವೆಶ್ಚನ್ 14.5. ಅದಕ್ಕಾಗಿ ಎಲ್ಲ ಪ್ರೈಮ್ ನಂಬರ್ಸ್ ನಿಮಗೂ ಗೊತ್ತಿರಬೇಕು. ಐ ಹೋಪ್ ದ ಥಿಂಗ್ಸ್ ಆರ್ ಕ್ಲಿಯರ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್. ಓಕೆ, ಸೊ everyone, again I'm requesting, if you're new to the channel, subscribe ಮಾಡ್ರಿ channel, and yes, share with your friends and be regular to our classes. Thank you everyone. Jai Hind.